ರಾಮನಗರ ಹಾಗೂ ಅಡವಿ ಫೌಂಡೇಶನ್ ಇವರುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಇಂದು ಕುದೂರು ಗ್ರಾಮದಲ್ಲಿ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಏನೇನಿದ್ದಾವೆ, ಅದರ ಒಂದು ವೈಶಿಷ್ಟ್ಯತೆ ಏನು, ಫಲಾನುಭವಿಗಳಿಗೆ ಯಾವ ರೀತಿಯ ಒಂದು ಸೌಲಭ್ಯ ಆರೋಗ್ಯ ಇಲಾಖೆಯಿಂದ ದೊರಕುತ್ತೆ, ಹಾಗೂ ಸಾಂಕ್ರಾಮಿಕ ರೋಗಗಳು ಮತ್ತು ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸತಕ್ಕಂಥ ಒಂದು ಅರಿವು ಮೂಡಿಸುವ ಒಂದು ಹಿನ್ನೆಲೆಯಲ್ಲಿ ಬೀದಿ ನಾಟಕಗಳ ಮುಖಾಂತರ ಆಗೋದು, ಜಾನಪದ ಶೈಲಿಯ ಮುಖಾಂತರ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕೆ ಅಡವಿ ಫೌಂಡೇಶನ್ ಅವರು ಇಂದು ನಮ್ಮ ಒಂದು ಕುದೂರು ಗ್ರಾಮಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ವೈದ್ಯಾಧಿಕಾರಿಯಿಂದ ಡಾಕ್ಟರ್ ಪ್ರಕಾಶ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇಡೀ ಕುದೂರು ಗ್ರಾಮದ ಎಲ್ಲ ಜನತೆಯನ್ನು ನಾವು ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇನೆ, ಆರೋಗ್ಯ ಕಾರ್ಯಕ್ರಮಗಳು ಹೆಚ್ಚು ಹೊರಗಡೆ ಬರ್ತಾ ಇದೆ. ಸರ್ಕಾರ ಸಾರ್ವಜನಿಕ ಒಂದು ಸವಲತ್ತುಗಳನ್ನು ನೀಡಬೇಕು ಅನ್ನೋದು ಉದ್ದೇಶವನ್ನು ಬರ್ತಾ ಇದೆ. ಅದ್ರ ಬಗ್ಗೆ ಅರಿವನ್ನು ಮೂಡಿಸಿ ಪ್ರಾರಂಭದಲ್ಲಿ ಈ ರೋಗಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ದಿನೇ ದಿನೇ ಕಾಯಿಲೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಇಲ್ಲಿ ಸಾರ್ವಜನಿಕರು ಒಂದು ತಿಳಿವನ್ನು ನೀಡಬೇಕು. ಸೊ ಕಾಯಿಲೆಗಳು ಪ್ರಾರಂಭವಾಗಿ ತದನಂತರ ಸಮಸ್ಯೆಗಳಿಗೆ ಹೋಗದೆ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ವಿ. ಇದಕ್ಕೆ ಸಾರ್ವಜನಿಕರು ಒಂದು ಸಹಕಾರವನ್ನು ನೀಡಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾವು ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆ ಆರೋಗ್ಯ, ಸರ್ಕಾರದ ಎಲ್ಲ ಆರೋಗ್ಯ ಸೇವೆಗಳನ್ನ ತಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಪಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೀದಿ ನಾಟಕದ ಮುಖಾಂತರ, ಜಾನಪದ ಹಾಡುಗಳನ್ನ ಹಾಡುವ ಮುಖಾಂತರ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸತಕ್ಕಂತ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ಕುದೂರು ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಲ್ಲಿ ಮನವಿಯನ್ನ ಮಾಡ್ಕೊಳ್ತೀವಿ. ಇವ್ನು ತಪ್ಪಟೆಯನ್ನು ನಿಲ್ಲಿಸೋದ್ರ ಮುಖಾಂತರ ಚಾಲನೆ ನೀಡಬೇಕು ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು ಸರ್. ವಿಚಾರ ಗೊತ್ತಾಯ್ತು ನಿಮ್ಮ ಆರೋಗ್ಯದ ಬಗ್ಗೆ. ನೋಡಮ್ಮ, ನಮ್ಮ ಆರೋಗ್ಯ ಯಾಕೆ ಅಂತ ಬುದ್ಧಿ ಹೇಳಿದ್ದೀನಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಆರೋಗ್ಯ ವಿಚಾರಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನೋಡಮ್ಮ, ಈಗ 3 ತಿಂಗಳು ಗರ್ಭಿಣಿ ಅಂತ ಬೇರೆ ಹೇಳ್ತಾ ಇದೀಯಾ. ಅದಕ್ಕೆ ನೀ ಏನ್ ಮಾಡಬೇಕು, ಕಾಲಕ್ಕೆ ತಕ್ಕಂತೆ ಸರಿಯಾಗಿ ಆಹಾರ ಪದಾರ್ಥಗಳನ್ನ, ಪೌಷ್ಟಿಕ ಆಹಾರಗಳನ್ನ ಸೇವನೆ ಮಾಡಬೇಕು. ಒತ್ತು 3 ಮುದ್ದೆ ಹುಳ್ಳಿಕಾಳು ಉಪ್ಸಾರು ಚೆನ್ನಾಗಿ ತಿಂತಿದ್ದು ಗಣತಾಗ ಅಂತ ಹೇಳ್ತೀಯಲ್ಲ. ಯಾಕೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ತಿಂತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಚೆನ್ನಾಗಿದ್ದು, ಗಟ್ಟಿಮುಟ್ಟಾಗಿದ್ದವರು ಮತ್ತೆಲ್ಲ 14-13 ವರ್ಷಕ್ಕೆ ಮಕ್ಕಳ ಇರ್ತಿದ್ರು ಚೆನ್ನಾಗೆ. ಇವತ್ತೇನಾಗಿದೆ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡು ಆ ಹೆರಿಗೆ ಆಗುವಂತ ಸಂದರ್ಭದಲ್ಲಿ ಎಷ್ಟು ಗಂಡಾಂತರ ಹೆರಿಗೆಗಳು ಆಗ್ತಾ ಇದಾವೆ. ಮಗು ಸಾಯುವಂತ ಪರಿಸ್ಥಿತಿ ನಾವು ಕಾಣ್ತಾ ಇದೀವಿ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಸರಿಯಾದ ಒಂದು ಗರ್ಭಿಣಿ ಆದ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಏನ್ ಮಾಹಿತಿ ಕೊಡ್ತದೆ. ಇವತ್ತು ನಾವು ಮಗು ಚೆನ್ನಾಗಿರ್ಬೇಕು ಅಂತಂದ್ರೆ, ದಷ್ಟಪುಷ್ಟವಾಗಿ ಬೆಳಿಬೇಕು ಅಂತಂದ್ರೆ ನೀನು ಕಾಲಕ್ಕೆ ತಕ್ಕಂತೆ ಆಸ್ಪತ್ರೆಗೆ ಬರಬೇಕು, ಲಸಿಕೆಗಳನ್ನ ಹಾಕ್ಸ್ಕೋಬೇಕು, ಚುಚ್ಚುಮದ್ದುಗಳನ್ನ ಹಾಕ್ಸ್ಕೊಳ್ಬೇಕು. ಜೊತೆಗೆ ಪೌಷ್ಟಿಕ ಆಹಾರ ಅಂತ ನೀನು ಕೇಳ್ತೀಯ. ನೋಡು, ನಿನ್ ಕಣ್ಣೆಲ್ಲ ಅವಳು ಹೆಂಗ ಒಳ ಕೊಟ್ಟೋಗಿದ್ದಾವೆ, ಎಲ್ಲ ರಕ್ತ ಇರತ್ತೆ ಇದಾಗ್ಬಿಟ್ಟದಲ್ಲ ನಿನಗೆ. ಹಾಲು ಮೊಟ್ಟೆ ಮೀನು ಅದ ಸೇವಿಸಬೇಕು ನೀನು. ಹಾಲು ಮೊಟ್ಟೆ ಮೀನು ಅದ ಸೇವಿಸಬೇಕು ನೀನು. ಹಸಿರು ಸೊಪ್ಪು ತರಕಾರಿಯನ್ನ ತಿನ್ನಬೇಕು ನೀನು. ಈ ತರ ಪದಾರ್ಥಗಳವರ ಮೊಳಕೆ ಕಟ್ಟಿದ ಕಾಳುಗಳು ಇವೆಲ್ಲವನ್ನು ಚೆನ್ನಾಗಿ ತಿನ್ಬೇಕಣಮ್ಮ. ಪೌಷ್ಟಿಕ ಆಹಾರ ತಿನ್ನಿ ಅಂತೀರಿ. ನಾವು ಕೂಲಿ ಮಾಡೋರು ಸ್ವಾಮಿ, ಒಂದಿನ ಕೂಲಿ ಮಾಡಿದ್ರೆ ಊಟ ಇಲ್ಲ ಅಂದ್ರೆ ಅದು ಹೊಸ್ಕೊಂಬನಿಕಬೇಕಾಯ್ತ. ಈ ಪೌಷ್ಟಿಕ ಆಹಾರ ಎಲ್ಲಿಂದ ತರ್ಮ ಕೇಳಿ. ಹೌದು, ನಿಮ್ಮಂತ ಕಡು ಬಡವರಿಗಾಗಿ ಆರೋಗ್ಯ ಇಲಾಖೆಯಿಂದ ಹಲವಾರು ಯೋಜನೆಗಳು ಕೂಡ ಜಾರಿಗೆ ತಂದಿದೆ. ಇಂತಿಷ್ಟು ಅಂತ ನಿಮ್ಗೆ ಕಡು ಬಡವರಿಗಾಗಿ ಬದುಕಲಿಕ್ಕಾಗಿ ಅವರು ಆಹಾರ ಪದಾರ್ಥ ತಳ್ಕೋಕ್ ಸಲುವಾಗಿ ಒಂದಷ್ಟು ಹಣವನ್ನ ಕೊಡ್ತಾರೆ. ಅದು ಕೆಲವು ವಿಚಾರದಲ್ಲಿ ಸದ್ಬಳಕೆ ಮಾಡ್ಕೋಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನಮ್ಮ ಆಶಾ ವರ್ಕರ್ ಬರ್ತಾರೆ, ಅವ್ರು ಕೇಳಿದ್ರೆ ಮಾಹಿತಿನ ಕೊಡ್ತಾರೆ ಕಣ. ತಿಳ್ಕೋಬೇಕು. ಆಮೇಲೆ ಇನ್ನೊಂದು ವಿಚಾರ ತಿಳ್ಕೋಬೇಕು ನೀನು. ಇತ್ತೀಚಿನ ದಿನಗಳಲ್ಲಿ 5 ತಿಂಗಳು ತುಂಬಿದ ನಂತರ ಗರ್ಭಿಣಿ ಅಂದ್ರೆ ತಾಯಿಂದರಿಗೆ ಮಾತ್ರ ಒಂದು ಕಿಲ್ ಕರೆ ಅಂತಂದ್ರೆ ಮೊಬೈಲ್ ಕರೆ. ಮೊಬೈಲ್ ಅಲ್ಲಿ ನಿಮಗೆ ಉಚಿತವಾದಂತ ಕರೆ ಬರ್ತದೆ. ಯಾವ ರೀತಿ ಸಮಯದಲ್ಲಿ ಬರ್ಬೇಕು, ನೀವು ಆಸ್ಪತ್ರೆಗೆ ಬರ್ಬೇಕು, ಯಾವ ಲಸಿಕೆಗಳನ್ನು ಪಡ್ಕೊಳ್ಬೇಕು, ಎಲ್ಲವೂ ಕೂಡ ಆ ಮೊಬೈಲ್ ಕರೆ ಮಾಡತಕ್ಕಂಥ ಸಂದರ್ಭದಲ್ಲಿ ಫೋನ್ ಅನ್ನು ತೆಗೆದು ಮಾತಾಡ್ಬೇಕು. ಜೊತೆಗೆ ಮೆಸೇಜ್ ಬರ್ತಾ ಇರ್ತದೆ ನಿಮ್ಗೆ. ಅದರಲ್ಲಿ ಆ ಮೆಸೇಜ್ ಅಲ್ಲಿ ನೋಡ್ಕೊಂಡು ನೀವು ತಕ್ಷಣ ಆಸ್ಪತ್ರೆಗೆ ಬರಬೇಕು. ಸರಿಯಾ? ಇನ್ನೊಂದು ವಿಚಾರ, ಸರ್ಕಾರಿ ಆಸ್ಪತ್ರೆ ಹೆರಿಗೆ ಮಾಡಿಸ್ಕೋಬೇಕು ನೀನು. ಸರ್ಕಾರಿ
ನೋಡಮ್ಮ, ಅದಕ್ಕೆ ಎಲ್ಲೋ ಯಾವ ಮೂಲೆ ಒಂದು ಹಳ್ಳಿಗಳು ಸೇರ್ಕೊಂಡಿರ್ತೀಯ ನೀನು. ನಿಮ್ಮಂತ ಅನ್ಯಾಯ ತಿಳಿದೇ ಇರ್ತಕ್ಕಂಥ ಜನಗಳಿಗೆ ಅರ್ಥ ಆಗ್ಬೇಕು. ಏನಂತಂದ್ರೆ ಈಗ ನೀ ಆಕಸ್ಮಿಕವಾಗಿ ಹಿಂದೆ ಗಾಡಿ ಕಟ್ಕೊಂಡು ಮನೆ ಊರಲ್ಲೇ ಸುಳ್ಗಿತ್ತಿದ್ರು, ಹೆರಿಗೆ ಮಾಡಿಸ್ತಿದ್ರು ಅಲ್ವಾ. ನಿಮ್ಮಂತವ್ರು ಏನ್ ಮಾಡ್ತಾವ್ರ ಅಂತಂದ್ರೆ ತಕ್ಷಣದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ 108 ವಾಹನಕ್ಕೆ ಫೋನ್ ಮಾಡಿದ್ರೆ ಮನೆ ಮಗನಿಗೆ ಬರ್ತಾರೆ ಕಣಮ್ಮ, ಕೇಳ್ಕೋಬೇಕು. ಸ್ವಾಮಿ, ನಿಂತ್ಕೊಳ್ಳಿ ಸ್ವಾಮಿ. ಅಲ್ಲ, ನಮ್ಮ ಮನೆಗೆ ಒಂದ್ ಗಾಡಿ ನಿಂತ್ಕೋಕೆ ಜಾಗಿಲ್ಲ. 108 ಗಾಡಿ ಬಂದ್ರೆ ಎಲ್ಲಿ ಮಾತಾ? ಅಯ್ಯೋ ಎಂತ ದಡ್ಯಮ್ಮ ನೀನು. 108 ವಾಹನ ಅಂದ್ರೆ ಅದು 108 ಗಾಡಿಗಳು ಮನೆಗೆ ಬರೋದಿಲ್ಲ ಕಣಮ್ಮ. ಮೊಬೈಲ್ ಸಂಖ್ಯೆ 108ಕ್ಕೆ ಕರೆ ಮಾಡಿದ್ರೆ ಉಚಿತ ಕರೆ ಕಣಮ್ಮ. ಅದು ಫೋನ್ ನಂಬರ್ ಉಚಿತವಾದಂತ ಕರೆ. ಯಾವುದೇ ತಕ್ಷಣ ನಿಮ್ಗೆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ತುರ್ತು ಪರಿಸ್ಥಿತಿಯಲ್ಲಿ ಫೋನ್ ಮಾಡಿದ್ರೆ ಮನೆ ಬಾಗಿಲಿಗೆ ಬರ್ತದೆ, ಕಳ್ಸ್ಕೊಡ್ತಾರೆ. ಸರಿಯಾ? ಇನ್ನೊಂದು ಮಾತು ಸ್ವಾಮಿ ನಂದು. ನಿಮ್ಮ ಆಶಾ ವರ್ಕರ್ ಬಂದಿದ್ರಲ್ಲ, ಅವ್ರು ಏನ್ ಹೇಳ್ತಿರು ಗೊತ್ತಾ? ನೀನು ಹೆರಿಗೆ ಆದ ಅರ್ಧ ಗಂಟೆಗೆ ನಿನ್ ಮಗಿಗೆ ಹಾಲು ಕುಡಿಸ್ಬೇಕು ಅಂದ್ರು. ನಾವ್ ಮತ್ತೆ ಒಳಗ್ ಕರ್ಕೊಂಡು ನನಗೆ ಚೆನ್ನಾಗಿ ಚೇಮರ್ ಯಾಕುಡ್ಲು. ಯಾಕಮ್ಮ ಇವತ್ತು ನಾನು ಮಂದಲ್ಲಿ ಎಂತ ಮಗಿಗೆ ಹಾಲು ಕುಡಿಸಿ ಹುಟ್ಟಿದ ತಕ್ಷಣ ಜೇನುತುಪ್ಪ ಸಕ್ಕರೆ ನೀರು ಕುಡಿಸ್ಬೇಕು. ನಿನ್ ಬುದ್ಧಿ ಮಾತು ಹೋಯ್ತಿಲ್ಲ ನೋಡ್ರಮ್ಮ, ನೀವು ತಿಳ್ಕೊಂಡಿರೋದು ತಪ್ಪು. ಇವತ್ತು ಈಗ ಹಸು ಕರು ಹಾಕ್ತದಲ್ಲ, ಹಸು ಕರು ಹಾಕದ್ಮೇಲೆ ಏನ್ ಮಾಡೋದು ಮುದ್ದೇಶ್ಗೆ? ಮತ್ತೆ ಮೊದಲನೇ ಗಿಣ್ಣಾಲು ಚೆನ್ನಾಗಿ ಐತಬಿಟ್ಟು ಇಷ್ಟ ತಿಂತೀವಿ ನಾವು ಗಿಣ್ಣಾಲ. ಏನಿವತ್ತು ಗಿಣ್ಣಾಲು ಅಂತಕ್ಕಂತ ಹೇಳ್ತೀವಿ. ತಾಯಿಯ ಎದೆ ಹಾಲಿನ ಮಹತ್ವದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ನೀನು. ತಾಯಿ ಹಾಲು ಅಮೃತ. ಆ ಮೊದಲು ಬರ್ತಕ್ಕಂಥ ಗಿಣ್ಣಾಳಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುವಂತ ಶಕ್ತಿ ಆ ಗಿಣ್ಣಾಳಲ್ಲಿ ಇರ್ತದೆ. ಆಮೇಲೆ ಜೇನುತುಪ್ಪ ಅದು ಕೊಟ್ಬಿಟ್ರೆ ಮಕ್ಕಳಿಗೆ ಇದ್ ಮಾಡ್ಬಿಟ್ಟೆ ಕಣಮ್ಮ. ನಮ್ಮ ಮಗ ಚೆನ್ನಾಗಿರ್ಲಿ, ನಮ್ಮ ಮಕ್ಕಳು ದಷ್ಟಪುಷ್ಟವಾಗಿರ್ಲಿ ಅಂತ ಹೇಳುದು. ಬಿಡಿ ಸ್ವಾಮಿ, ನಮ್ಮ ಅತ್ತೆ ಮಾತ್ರ ಕೇಳಲ್ಲ, ನಿಮ್ಮತ್ತೆ ಕೇಳ್ತೀನಿ ಬಿಡಿ ಸ್ವಾಮಿ. ಸರಿಯಾ? ಸರ್ಕಾರಿ ಆಸ್ಪತ್ರೆಗೆ ಬರಬೇಕು, ಎಲ್ಲಾ ಮಾಹಿತಿ ಹೆಚ್ಚು ಪಡ್ಕೊಳ್ಬೇಕು. ಸರ್ಕಾರಿ ಆಸ್ಪತ್ರೆ ಹೆರಿಗೆ ಮಾಡಿಸ್ಬೇಕು ನೀವು. ಸರಿಯಾ?